ರಾಜ್ಯ ಕೈಪಡೆ ಈಗ ಫುಲ್ ಸೈಲೆಂಟ್ ಆಗಿದೆ. ಸಿಎಂ ಸ್ಥಾನದ ಸಮರಕ್ಕೆ ಹೈಕಮಾಂಡ್ ಇಂದನೇ ಈಗ ಕದನ ವಿರಾಮ ಘೋಷಣೆ ಆದಂತಾಗಿದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ, ಬೇರೆ ಯಾವುದೇ ಗೊಂದಲಗಳನ್ನ ಹುಟ್ಟು ಹಾಕುವಂತ ಹೇಳಿಕೆ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಯಾರು. ಫುಲ್ ಸೈಲೆಂಟ್ ಆಗಿ ಹೋಗಿದ್ದಾರೆ. ಸತತ ಸಭೆಗಳ ಮೂಲಕ ಬಹಿರಂಗ ಹೇಳಿಕೆ ನೀಡಬಾರದು ಅಂತ ತಾಕೀತಾಗಿದೆ. ನಾಯಕತ್ವ ಜೊತೆಗೆ ಆಂತರಿಕ ವಿಚಾರಗಳ ಚರ್ಚೆಯೂ ಬೇಡ ಅಂತ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಹೈಕಮಾಂಡ್ ಮೂಲಕನೇ ಈ ಒಂದು ಮೆಸೇಜ್ ಪಾಸ್ ಆಗಿರೋದ್ರಿಂದ ಕುರ್ಚಿ ಕಿತ್ತಾಟಕ್ಕೆ ಸುರ್ಜೇವಾಲಾ ಅವರು ಬ್ರೇಕ್ ಹಾಕಿರೋದ್ರಿಂದ ಯಾರೊಬ್ರು ಕೂಡ ಹೇಳಿಕೆ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಬಟ್ ಇದು ಹೀಗೆ ಕಂಟಿನ್ಯೂ ಆಗುತ್ತಾ ನೋಡ್ಬೇಕು. ಹೈಕಮಾಂಡ್ ಮೂಲಕನೇ ಸಿಎಂ ಹಾಗೂ ಡಿಸಿಎಂಗೆ ಸಂದೇಶ ರವಾನೆ ಆಗೋಗಿದೆ. ಯಾವುದೇ ರೀತಿಯಾಗಿ ಬದಲಾವಣೆಗಳಾಗೋದಿಲ್ಲ. ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ. ಅದ್ಯಾವ ಹೇಳಿಕೆಗಳು ಕೂಡ ಇನ್ಮೇಲೆ ಹೊರ ಬರಬಾರ್ದು. ಏನೇ ಆಂತರಿಕ ಕಚ್ಚಾಟ ಇದ್ರೂ ಪಕ್ಷದೊಳಗೆ ಇರಬೇಕು. ಹೊರಗೆ ಹೇಳಿಕೆ ಕೊಟ್ಟು ವಿಪಕ್ಷಗಳಿಗೆ ನೀವು ಆಹಾರ ಕೊಡಬೇಡಿ ಅಥವಾ ಅವರಿಗೊಂದು ಅಸ್ತ್ರವನ್ನ ಕೊಡಬೇಡಿ ಅಂತ. ಹಾಗಾಗಿ ಈಗ ಎಲ್ಲರೂ ಕೂಡ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಇನ್ನು 5 ವರ್ಷ ನಾನೇ ಸಿಎಂ ಆಗಿ ಇರ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈ ಹಿಂದೆ ಗಮನಿಸಿದಾಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆಗೂ ಕೂಡ ಹೇಳ್ಕೊಳ್ತಾ ಇರಲಿಲ್ಲ ಪೂರ್ಣಾವಧಿ ಸಿಎಂ ನಾನೇ ಆಗಿರ್ತೀನಿ ಅಂತ. ಆದ್ರೀಗ ಬಹಿರಂಗವಾಗಿನೇ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ, ನಾನೇ 5 ವರ್ಷನೂ ಸಿಎಂ ಆಗಿ ಇರ್ತೀನಿ, ಬದಲಾವಣೆಗಳು ಇಲ್ಲ ಅಂತ. ಅಲ್ಲಿಗೆ ಹೈಕಮಾಂಡೇ ಸಿದ್ದರಾಮಯ್ಯನವ್ರಿಗೆ ಈ ರೀತಿ ಹೇಳ್ತಾ ನೀವೊಂದು ಹೇಳಿಕೆಯನ್ನ ಕೊಟ್ಬಿಡಿ, ಯಾರಿಗೂ ಕೂಡ ಗೊಂದಲಗಳು ಬೇಡ, ಕಾರ್ಯಕರ್ತರು ಮುಖಂಡರಲ್ಲಿ ನಾವು ಯಾರಿಗೆ ಬೆಂಬಲ ಕೊಡಬೇಕು, ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು ಅಂತ ಅನೇಕರಿಗಾಗಲೇ ದುಂಬಾಲು ಬಿದ್ದಿದ್ದಾರೆ. ಇನ್ನು ಅನೇಕರು ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಆಗಿರಬೇಕು ಅಂತ. ಹಾಗಾಗಿ ಎಲ್ಲ ಗೊಂದಲಗಳಿಗೂ ಒಂದು ಪರಿಹಾರ ಅಂದರೆ ನೀವೇ ಘೋಷಣೆ ಮಾಡಿಬಿಡಿ ಅಂತ. ಹಾಗಾಗಿ ಸುರ್ಜೇವಾಲಾ ಅವರೇ ಈ ಒಂದು ಸೂಚನೆ ಕೊಟ್ರ, ಹಾಗಾಗಿನೇ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆ ಕೊಟ್ರ, ಇಷ್ಟೆಲ್ಲ ಒಂದಷ್ಟು ಚರ್ಚೆಗಳು ಕೂಡ ಓಡಾಡ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಇದ್ದಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು, ಸಿದ್ದರಾಮಯ್ಯನವರ ಮೇಲೆ BR ಪಾಟೀಲ್ ಅವರು ಕೊಟ್ಟಂತ ಹೇಳಿಕೆ ಇರ್ಬೋದು, ಮತ್ತೆ ಈ ಒಂದು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು, ಆ ಆಡಿಯೋ ವೈರಲ್ ಆಗಿತ್ತು. ಮತ್ತೆ ಇಕ್ಬಾಲ್ ಹುಸೇನ್ ಅವರು ಬರ್ತಾ ಇದ್ರು, ಡಿ.ಕೆ. ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅಂತ ಹೇಳ್ತಾ ಇದ್ರು, ಅವ್ರ ಬೆಂಬಲಿಗರು ಬಂದು ಅನೇಕ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇವೆಲ್ಲವೂ ಕೂಡ ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿತ್ತು, ವಿಪಕ್ಷಗಳಿಗೆ ಅಸ್ತ್ರವಾಗಿತ್ತು. ಇದನ್ನೇ ಇಟ್ಕೊಂಡೆ ನಿಮ್ಮ ಸ್ವಪಕ್ಷದ ಶಾಸಕರೇ ನೋಡಿ ನಿಮ್ಮ ಜೊತೆಗೆ ಇಲ್ಲ, ನಿಮ್ಮ ಬೆಂಬಲಕ್ಕಿಲ್ಲ ಅಂತೇಳಿ ಟೀಕೆ ಮಾಡ್ತಾ ಇದ್ರು. ಇದೆಲ್ಲ ಗೊಂದಲಗಳಿಗೂ ಇವೆಲ್ಲ ಹೇಳಿಕೆಗಳಿಗೂ ಕೂಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳಿಗೂ ಕೂಡ ಬ್ರೇಕ್ ಹಾಕಿದ್ದಾರೆ ಈಗ ಸುರ್ಜೇವಾಲಾ. ಸದ್ಯಕ್ಕೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಬಟ್ ಹಿಂಗೆ ಸೈಲೆಂಟ್ ಆಗಿರ್ತಾರಾ, ಮುಂದೇನೂ ಸೈಲೆಂಟ್ ಆಗಿರ್ತಾರ, ಅದನ್ನ ನೋಡ್ಬೇಕು. ಯಾಕೆಂದ್ರೆ BR ಪಾಟೀಲ್ ಅಂತ ಬಂದಾಗ ಯಾವಾಗಲೂ ಕೂಡ ನೇರ ಮಾತನಾಡೋರು. ಈಗಲೂ ಕೂಡ ಅಂಥದ್ದೇ ಹೇಳಿಕೆಗಳನ್ನೇ ಅವ್ರು ಕೊಡ್ತಾ ಇದ್ದಿದ್ದು. ಹೌದು, ನಾನು ಸಿದ್ದರಾಮಯ್ಯ ಒಟ್ಟೊಟ್ಟಿಗೆನೇ ರಾಜಕಾರಣಕ್ಕೆ ಬಂದಿದ್ದು, ಒಟ್ಟೊಟ್ಟಿಗೆ ಶಾಸಕರಾಗಿದ್ದು, ಅವ್ರು ಲಾಟ್ರಿಯಲ್ಲಿ ಸಿಎಂ ಆಗ್ಬಿಟ್ರು, ಬಟ್ ನಾನು ಆಗಲಿಲ್ಲ, ಅಥವಾ ನಂಗೆ ಅಂಥ ದೊಡ್ಡ ಅವಕಾಶಗಳು ಸಿಗಲಿಲ್ಲ. ಜೊತೆಗೆ ಅನುದಾನದ ವಿಚಾರ ಅಂತ ಬಂದಾಗ ನನಗೆ ಬೇಸರ ಇದೆ. ನಮ್ಮ ಕ್ಷೇತ್ರಕ್ಕೆ, ಆಳಂದ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಅಂದರೆ ಸರಿಯಾಗಿ ಕೊಡ್ತಾ ಇಲ್ಲ, ಸಚಿವರು ನಮಗೆ ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತೇಳಿ ರಾಜು ಕಾಗೆ ಅವರು ಕೂಡ ಹಾಗೆ ಹೇಳಿಕೆ ಕೊಟ್ಟಿದ್ರು, ರಾಜೀನಾಮೆ ಕೊಟ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ. ಎಲ್ಲ ಹೇಳಿಕೆಗಳನ್ನು ಕೂಡ ಸ್ಟಾಪ್ ಮಾಡಿಸ್ತಾ ಇದ್ದಾರೆ, ಸೈಲೆಂಟ್ ಮಾಡಿಸಿದ್ದಾರೆ ಈಗಾಗಲೇ ಶಾಸಕರನ್ನ. ಇದು ಮುಂದಿನ ವಾರ ಕೂಡ ಸುರ್ಜೇವಾಲಾ ಬರ್ತಾರಂತೆ, ಆಗಲೂ ಕೂಡ ಕೆಲ ಶಾಸಕರ ಜೊತೆಗೆ ಮೀಟಿಂಗ್ ಆಗುತ್ತಂತೆ. ಬಟ್ ಈ ಮೀಟಿಂಗ್ನ ಅಜೆಂಡಾ ಏನು ಅನ್ನೋದು ನಿಜಕ್ಕೂ ಇನ್ನೂ ಹೊರಬಿದ್ದಿಲ್ಲ. ಅಂದರೆ ಬರೀ ಈಗ ಏನು ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕ ಅಥವಾ ಮುಂಬರುವ ದಿನಗಳಲ್ಲಿ ಸಿಎಂ ಬದಲಾವಣೆ ಮಾಡೋದಕ್ಕ, ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹಿಸಿದ್ದ, ಇವೆಲ್ಲ ಪ್ರಶ್ನೆಗಳು ಕೂಡ ಹಾಗೇನೇ ಇದ್ದಾವೆ. ಮುಂದಿನ ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸ್ವಾಮಿ, ಈಗಾಗಲೇ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು 2 ದಿನಗಳ ಕಾಲ ಸಭೆಗಳ ಮೇಲೆ ಸಭೆ ಮಾಡಿದ್ರು. ಇದರಿಂದಾಗಿ ಶಾಸಕರು, ಅಸಮಾಧಾನಿತ ಶಾಸಕರು ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಬಟ್ ಈ ಮೌನ ಹಾಗೆ ಮುಂದುವರಿಯುತ್ತಾ ಅಂತ? ಸೌಖ್ಯ KPCC ಅಂದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ರು. 3 ದಿನಗಳ ಕಾಲ ಭೇಟಿಯಲ್ಲಿ ಸತತವಾಗಿ ಶಾಸಕರ ಒಂದು ಅಭಿಪ್ರಾಯಗಳನ್ನು ಕೇಳಿರೋದು. ಪ್ರಮುಖವಾಗಿ ಈಗಾಗಲೇ ಸರ್ಕಾರದ ವಿರುದ್ಧ ಅಂದರೆ ಸ್ವಪಕ್ಷದ ಶಾಸಕರೇ ಅಸಮಾಧಾನ ಹೊರಹಾಕ್ತಾ ಇದ್ದಿದ್ದು ಪಕ್ಷಕ್ಕೆ ಹೆಚ್ಚು ಮುಜುಗರ ಆಗ್ತಾ ಇತ್ತು. ಜೊತೆಗೆ ವಿಪಕ್ಷಗಳಿಗೆ ಒಂದು ರೀತಿ ಆಹಾರ ಕೂಡ ಆಗ್ತಾ ಇತ್ತು.
ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತ ಹೈಕಮಾಂಡ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಸೂಚನೆ ಕೊಟ್ಟಿದ್ರು. ಅಸಮಾಧಾನಕ್ಕೆ ಕಾರಣಗಳೇನು, ಯಾರ್ಯಾರು ಶಾಸಕರು ಯಾವ ಒಂದು ವಿಚಾರಗಳನ್ನು ಇಟ್ಕೊಂಡು ಸಚಿವರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರಾಗ್ತಾ ಇದ್ದಾರೆ ಎಂಬ ಸಂಪೂರ್ಣ ಮಾಹಿತಿ ಕೇಳಿ ಪಡೆಯಿರಿ ಎಂಬ ಸೂಚನೆಯ ಮೇರೆಗೆ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ರು. 3 ದಿವಸಗಳ ಕಾಲ ಕೆಪಿಸಿಸಿ ಕಚೇರಿಯಲ್ಲಿ 1-to-1 ಸಭೆಯನ್ನ ಮಾಡಿದ್ರು. ಅಂದ್ರೆ ಶಾಸಕರು ಈಗಾಗಲೇ ಅಂದ್ರೆ BR ಪಾಟೀಲ್ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರಾಗಿದ್ದಾರೆ. ಅವರು ಕೂಡ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ನಂತರ ರಾಜು ಕಾಗೆ ಅವರು ಕೂಡ ಅಸಮಾಧಾನ ಹೊರಹಾಕಿದ್ರು. ಒಂದು ಕಡೆ BR ಪಾಟೀಲ್ ತಮ್ಮ ಸ್ವಪಕ್ಷದ ಸಚಿವರ ಇಲಾಖೆಯ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಮಾಡಿದ್ರು. ಇದು ಹೈಕಮಾಂಡ್ ಕೆಂಗಣಿಗೂ ಗುರಿಯಾಗುವಂತೆ ಮಾಡಿತ್ತು. ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಎಂಬ ಮಾತಿನ ಸಿಎಂನ ಕೇಳಿದ್ರು. ಸಿಎಂ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅದು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟು ಇದಕ್ಕೆ ಎಲ್ಲವನ್ನೂ ನಾನೇ ಫುಲ್ ಸ್ಟಾಪ್ ಆಗ್ತೀನಿ ಅಂತ ಕೂಡ ಒಂದು ಭರವಸೆಯನ್ನು ಕೊಟ್ಟು ಬಂದಿದ್ರು. ರಾಜ್ಯಕ್ಕೆ ವಾಪಸ್ಸಾದ ಬಳಿಕ BR ಪಾಟೀಲ್ ಜೊತೆ ಮಾತಾಡಿದ್ರು. ಜೊತೆಗೆ ಸಚಿವರ ಕಾರ್ಯವೈಖರಿ ಹಾಗೂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರಹಾಕಿದ್ರು. ಹಾಗೂ ಅನುದಾನದ ವಿಚಾರದಲ್ಲೂ ಕೂಡ ಅಸಮಾಧಾನ ಹೊರಹಾಕಿದಂಥ ರಾಜು ಕಾಗೆ ಅವರನ್ನ ಕರೆಸಿ ಭೇಟಿಯಾಗಿದ್ರು. ಆದರೂ ಕೂಡ ಎಲ್ಲೋ ಒಂದು ರೀತಿ ಈ ಹೇಳಿಕೆಗಳು ಫುಲ್ ಸ್ಟಾಪ್ ಬಿದ್ದಿರಲಿಲ್ಲ. ಇದಾದ ಬಳಿಕ ಎಚ್ಚೆತ್ತುಕೊಂಡಂಥ ಹೈಕಮಾಂಡ್ ನಾಯಕರು ಸುರ್ಜೇವಾಲಾ ಅವರ ಮೂಲಕ ಇದಕ್ಕೆ ಬ್ರೇಕ್ ಹಾಕಿಸೋದಕ್ಕೆ ಒಂದೆಜ್ಜೆ ಮುಂದೆ ಹೋಗಿ ಅಂದರೆ ಶಾಸಕರನ್ನ ಯಾರ್ಯಾರು ಅಸಮಾಧಾನಿತ ಶಾಸಕರಿದ್ದಾರೆ, ಅನುದಾನ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಯಾರಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕ್ತಾ ಇದ್ರು ಅಂತಹ ಶಾಸಕರನ್ನ ಕರೆದು ಆಯಾ ಕ್ಷೇತ್ರಗಳ ಬೇಡಿಕೆ ಏನಿದೆ, ಹೊಸ ಯೋಜನೆಗಳು ಏನಿದೆ, ತಮ್ಮ ಕ್ಷೇತ್ರದಲ್ಲಿ ತಮ್ಮ ಶಾಸಕರ ಸಾಧನೆಗಳೇನಿದೆ, ಯಾವ ಹೊಸ ಯೋಜನೆಗಳಿಗೆ ನೀವು CM ಹಾಗೂ DCM ಬಳಿ ಮನವಿಯನ್ನು ಕೊಟ್ಟಿದ್ದೀರಾ ಎಂಬ ಸಂಪೂರ್ಣ ಮಾಹಿತಿಯನ್ನ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಒಂದು ಆ ಶಾಸಕರ ಒಂದು ಬೇಡಿಕೆಗಳು, ಅಸಮಾಧಾನ, ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇದರ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ CM ಸ್ಥಾನ ಅಂದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಸಾಕಷ್ಟು ಬಹಿರಂಗ ಹೇಳಿಕೆಗಳು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು. ಅದಕ್ಕೂ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ನೇರವಾಗಿ ಶಾಸಕರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಎಷ್ಟು ದಿನ ಇದೇ ರೀತಿ ಇರುತ್ತೆ, ಸೈಲೆಂಟ್ ಆಗಿ ಇರ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದರೆ ಈ ಹಿಂದೆ ಪವರ್ ಶೇರಿಂಗ್ಗೆ ಸಂಬಂಧಪಟ್ಟಂತೆ CM ಬದಲಾಗ್ತಾರೆ ಎಂಬ ವಿಚಾರ ಪಕ್ಷದ ವಲಯದಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅದು ಯಾವಾಗ ಚರ್ಚೆ ಆಗೋಕ್ಕೆ ಶುರುವಾಯಿತು ಆಗಲೇ ಹೈಕಮಾಂಡ್ ನಾಯಕರು CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕಿದ್ರು. ಅಂದ್ರೆ CM ಬದಲಾಗುವಂತ ಪರಿಸ್ಥಿತಿಯನ್ನ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ. ಹಾಗಾಗಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಇದರ ಬಗ್ಗೆ ಹೇಳಿಕೆಯನ್ನು ಕೊಡಬೇಡಿ ಎಂದ ಖಡಕ್ ಸೂಚನೆಯನ್ನ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರವಾನಿಸಿದ್ರು. ಇದಾದ ಬಳಿಕ ಸದ್ಯದ ಮಟ್ಟಿಗೆ ಬ್ರೇಕ್ ಬಿದ್ದಿತ್ತು. ಆದರೆ ಈಗ CM ವರ್ಸಸ್ DCM ಬಣಗಳು ಇದರಲ್ಲಿ ಹೆಚ್ಚಿನದಾಗಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರೋದು ಇನ್ನಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಜೊತೆಗೆ ರಾಜ್ಯ ನಾಯಕರ ಹೊರತುಪಡಿಸಿದ ಹೈಕಮಾಂಡ್ ನಾಯಕರಿಗೂ ಕೂಡ ಸಾಕಷ್ಟು ತಲೆಬಿಸಿಯಾಗಿರುವಂಥದ್ದು. ಒಂದು ಕಡೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ DCM DK ಶಿವಕುಮಾರ್ ಜೊತೆ 100 ಶಾಸಕರಿಗೆ ಬೆಂಬಲವಿದೆ, ಹಾಗಾಗಿ ಅವರು ಮುಂದೆ CM ಆಗ್ತಾರೆ, ಇದು ಖಚಿತ ಎಂಬ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಬಳಿಕ ಇನ್ನಷ್ಟು CM ವರ್ಸಸ್ DCM ಬಣಗಳು ಇನ್ನಷ್ಟು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಮ್ಮ ಹೇಳಿಕೆಗಳನ್ನ ಹೇಳ್ತಾ ಇರುವಂತದ್ದು. ಹಾಗಾಗಿ ಇದು ಒಂದು ರೀತಿ ಪಕ್ಷಕ್ಕೆ ಮುಜುಗರ, ಡ್ಯಾಮೇಜ್ ಆದ್ರೆ ಮತ್ತೊಂದು ಕಡೆ ವಿಪಕ್ಷಗಳಿಗೆ ಇದು ಆಹಾರ. ಹಾಗಾಗಿ ಇದಕ್ಕೆಲ್ಲ ಕಂಟ್ರೋಲ್ ಮಾಡಬೇಕು ಅನ್ನೋದು ಈಗಾಗಲೇ ತಮ್ಮ ಶಾಸಕರಿಗೆ ಹೈಕಮಾಂಡ್ ನಾಯಕರು ಸುರ್ಜೇವಾಲಾ ಮೂಲಕ ಒಂದು ಸಂದೇಶವನ್ನು ರವಾನಿಸಿರೋದು. ಜೊತೆಗೆ CM ಹಾಗೂ DCMಗೂ ಕೂಡ ಪರೋಕ್ಷವಾಗಿ